ರಸಗೊಬ್ಬರ ಕೊಡುವ ಸರ್ಕಾರಕ್ಕೆ ಕೃಷಿ ಮಂತ್ರಿ ಸ್ವಲ್ಪ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಡ್ತಾ ಇಲ್ಲ, ರೇಟ್ ಜಾಸ್ತಿ ಮಾಡ್ತೀರಿ, ಆ ರೇಟ್ ನ ರೈತರಿಗೆ ಕೊಡ್ತೀವಿ ಅಂತ ಹೇಳ್ತೀರಿ, ಆದ್ರೆ ರೈತರಿಗೆ ಅವರು ಟ್ರಾನ್ಸ್ಫರ್ ಮಾಡ್ತಾ ಇಲ್ಲ ಅಮೌಂಟ್. ಬಳ್ಳಾರಿ ನಗರದಲ್ಲಿ ರೈತರಿಗೆ ಆಗ್ತಾ ಇರುವಂತ ಅನ್ಯಾಯಗಳನ್ನ ಇವತ್ತಿನ ದಿನ ಇವತ್ತು ನಾವು ಬಳ್ಳಾರಿ ನಗರದಲ್ಲಿ ರೈತರಿಗೆ ಆಗ್ತಾ ಇರುವಂಥ ಅನ್ಯಾಯದ ವಿರುದ್ಧ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಯಾಕೆ ಅಂತಂದರೆ ಈ ರೈತರಿಗೆ ಗೊಬ್ಬರ ಕೊಡ್ತಾ ಇಲ್ಲ, ಸಂಪೂರ್ಣವಾಗಿ ಬ್ಲ್ಯಾಕ್ ಮಾರ್ಕೆಟಲ್ಲಿ ಮಾರ್ಕೊಳ್ಳೋ ಪರಿಸ್ಥಿತಿ ಸರ್ಕಾರದಲ್ಲಿ ಇದೆ. ಹಾಗಾಗಿ ನಮ್ಮ ಎಕ್ಸಾಂಪಲ್ ಅಂದರೆ ಕೃಷ್ಣನಗರ ಕ್ಯಾಂಪಲ್ಲಿ ಹೆಚ್ಚಿನ ರೇಟಲ್ಲಿ 237 ಕೊಡಬೇಕಾಗಿದ್ದು 250 ರೂಪಾಯಿ ಕೊಡೋದಕ್ಕೆ 400 ಅಂದರೆ 180 ರೂಪಾಯಿ ಜಾಸ್ತಿ ತೊಗೊಂಡು ಯೂರಿಯಾ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಡಿಪಾರ್ಟ್ಮೆಂಟಲ್ಲಿ ಸಿಗ್ತಾ ಇಲ್ಲ ಯೂರಿಯಾ. ಅದಕ್ಕಾಗಿ ಈಗ ನೋಡಿ, ರೈತರ ವಿದ್ಯಾಸಿರಿ ಅಂತೇಳಿ ಬಸವರಾಜ ಬೊಮ್ಮಾಯಿ ಅಣ್ಣ ಮುಖ್ಯಮಂತ್ರಿ ಇದ್ದಾಗ ಮಾಡಿದ್ದ, ಅದನ್ನು ಸ್ಟಾಪ್ ಮಾಡಿರಿ. ರೈತರಿಗೆ 6,000 ಸೆಂಟ್ರಲ್ ಗೌರ್ಮೆಂಟ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವರು ಕೊಡ್ತಾ ಇದ್ರು, ಅದಕ್ಕೆ 4,000 ಸೇರಿಸಿ ನಾವು ಕೊಡ್ತಾ ಇದ್ದೀವಿ, ಅದನ್ನು ನೀವು ಸ್ಟಾಪ್ ಮಾಡಿರಿ. ಏನು ರೈತರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ದೀರಿ ಅಂದರೆ, ಟ್ರಾನ್ಸ್ಫಾರ್ಮರು ಅವರು ಇದಕ್ಕೆ ಬೋರ್ಗೆ ಹಾಕ್ಕೋಬೇಕು ಅಂತಂದರೆ 25,000 ಕೊಟ್ಟರೆ ಸಾಕು ಅಂತೇಳಿ ನಾವು ನಮ್ಮ ಸರ್ಕಾರ ಹೇಳಿದ್ರೆ, ಈಗ 3 ಲಕ್ಷ ಕೊಡಬೇಕು ಅಂತ ರೈತರನ್ನ ನೀವು ಪೀಡಿಸ್ತಾ ಇದ್ದೀರಿ. ಇದನ್ನು ಬಿಟ್ಟು ನೀವು ಮುಂದೆ ನಮ್ಮ ರೈತರಿಗೆ ಸಹಾಯ ಮಾಡಲಿಲ್ಲ ಅಂತಂದರೆ ಇನ್ನೂ ದೊಡ್ಡ ಉಗ್ರವಾದಂಥ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬೇರೆ ದೇಶಗಳಿಗೆ, ಪಕ್ಕದ ದೇಶಗಳಿಗೆ ರಫ್ತು ಮಾಡ್ತಾ ಇದ್ದಾರೆ ಅಂತೇಳಿ ಇವ್ರು ಹೇಳ್ತಾರೆ. ಆದರೆ ನಮ್ಮ ಸೆಂಟ್ರಲ್ ಮಿನಿಸ್ಟರ್ ನಡ್ಡಾ ಸರ್ ಅವರು ಹೇಳಿದ್ದೇನು ಅಂತಂದರೆ, 8 ಲಕ್ಷಕ್ಕಿಂತ ಮೇಲೆ ಗೊಬ್ಬರ ಇವರು ಎಷ್ಟು ಕೇಳಿದ್ದಾರೆ ಅಷ್ಟು ಕೊಟ್ಟಿವಿ, ಆದರೆ ಇವರು ನಮ್ಮ ಮೇಲೆ ಗೂಬೆ ಕೊಡಿಸ್ತಾ ಇದ್ದಾರೆ, ಸುಳ್ಳು ಹೇಳ್ತಾ ಇದ್ದಾರೆ ಅಂತೇಳಿ ಓಪನ್ ಆಗಿ ಅವರೇ ಹೇಳಿದ್ದಾರೆ. ಸರ್, ಬಳ್ಳಾರಿಯಲ್ಲಿ ಟ್ರ್ಯಾಕ್ ಒಂದೇ ಇರೋದ್ರಿಂದ ಈಗ ರಸಗೊಬ್ಬರ ಸಮಸ್ಯೆ ಆಗ್ತಾ ಇದೆ. ಇದು ಒಂದು ಸಮಸ್ಯೆನೇ. ಯಾಕೆ ಅಂತಂದರೆ, ಈ ಜಿಂದಾಲ್ ಫ್ಯಾಕ್ಟ್ರಿ ಬಂದಾಗಲಿದ್ದ ನಮ್ಮ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಟ್ರೈನ್ಗಳು ಕ್ಯಾನ್ಸಲ್ ಆಗ್ತಾ ಇದ್ದಾವೆ, ಈ ಗೊಬ್ಬರ ತರೋ ಗೂಡ್ಸ್ ರೈಲ್ಗಳು ಕೂಡ ಕ್ಯಾನ್ಸಲ್ ಆಗ್ತಾ ಇದ್ದಾವೆ. ಅಂತಂದರೆ ಈ ಜಿಂದಾಲ್ ಫ್ಯಾಕ್ಟ್ರಿಯಿಂದಾನೇ ನಮಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕೂಡ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದು, ನಮಗೆ ಎಕ್ಸಾಂಪಲ್ ತೋರಿಸ್ತೀನಿ ನಾನು. ಕೃಷ್ಣನಗರ ಕ್ಯಾಂಪಿಗೆ ಬಂದರೆ ನೀವು ತೊಗೋಬೋದಲ್ಲಿ, ರೈತರನ್ನ ಕೇಳಿ. 220 ರೂಪಾಯಿ ಕೊಡೋದನ್ನ 400 ರೂಪಾಯಿ ಕೊಡ್ತಾರೆ ಅಂತಂದರೆ ಅದು ಎಂಥ ಒಂದು ವರ್ಸ್ಟ್ ಪರಿಸ್ಥಿತಿ ಅಂತ ನೀವೇ ತಿಳ್ಕೊಬೇಕು. ನಾವು ಡಾಕ್ಟರ್ ಮಹಿಪಾಲ್, ಹಿರಿಯ BJP ಕಾರ್ಯಕರ್ತರು, ಈಗ ಈ ಒಂದು ರೈತ ಚಳವಳಿಯನ್ನು ಈ ನಮ್ಮ ಡಿಸ್ಟ್ರಿಕ್ಟು ಮತ್ತು ಪಕ್ಕದ ಡಿಸ್ಟ್ರಿಕ್ಟು, ಇಡೀ ರಾಜ್ಯದಲ್ಲಿ ಈ ಗೊಬ್ಬರದ ಅಭಾವ ಅಂತ ಅಂದ್ಕೊಳ್ಳಿ. ಇದೇನು ಅನಿಸ್ತದೆ ಅಂದರೆ, ನಾವು ಭಾಳ ಸೀನಿಯರ್ ಆಗಿ ಗಂಡ ಹೆಂಡತಿ ಜಗಳಾಗ ಕೂಸುಗಾಸೆ ಆಯಿತು ಅಂತ ಒಂದು ಕಡೆಗೆ ಸೆಂಟ್ರಲ್ ಗೌರ್ಮೆಂಟ್ ಬ್ಲೇಮ್ ಮಾಡೋದು, ಒಂದು ಕಡೆಗೆ ಸ್ಟೇಟ್ ಗೌರ್ಮೆಂಟ್ನ ಬ್ಲೇಮ್ ಮಾಡೋದು. ಹಾಳಾಗ್ತಿರೋನು ರೈತ. ನೀರು ಸುಮ್ಮನೆ ಹರಿತಾ ಇದ್ದಾವೆ ಡ್ಯಾಮ್ಲಿಂದ. ನಿನ್ನೆ ನಾವು ಹೊಲಕ್ಕೆ ಹೋಗಿದ್ವಿ, ಅಲ್ಲಿ ನೋಡಿದ್ರೆ ಏನಪ್ಪ ಇಲ್ಲಿ ಬೆಳೆನೇ ಬಿತ್ತಿಲ್ಲ ಅಂದರೆ, ಇಲ್ಲ ಸರ್ ಗೊಬ್ಬರನೇ ಇಲ್ಲ, ಗೊಬ್ಬರ ಇಲ್ಲದೆ ಹೆಂಗೆ ಬೆಳೆ ಬಿತ್ತಾರೆ ನೋಡ್ರಿ, ಹಂಗೆ ಇಟ್ಕೊಂಡು ಕೂತೀವಿ ಅಂತ ಹೇಳಿದರು. ಈ ಪರಿಸ್ಥಿತಿ ಬರಬಾರ್ದು. ನಾವು ಭಾಳ ವರ್ಷದಿಂದ ಪಾಲಿಟಿಕ್ಸ್ನಲ್ಲಿ ನೋಡ್ಕೊಂಡು ಬಂದೀವಿ. ಈ ಥರ ಪರಿಸ್ಥಿತಿ ಹೋಗಿತ್ತು. ಅದು ನಮ್ಮ ಗೊಬ್ಬರಕ್ಕೆ ಯಾವಾಗ ನೀಮನ್ನು ಬೇರಿಸಿದ್ರು ನಮ್ಮ ಅನಂತಕುಮಾರ್ ಸಾರು, ಆವಾಗಲಿಂದ ಕಾಳಸಂತೆಯೂ ಕಡಿಮೆ ಆಗಿತ್ತು. ಮತ್ತು ಇದು ಯಾಕೆ ಹಿಂಗೆ ಮಾಡ್ತಾ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲಪ್ಪ. ಈ ಸ್ಟೇಟ್ ಗೌರ್ಮೆಂಟು ಇದು ವಿಫಲ. ಅವರು ಸರಿಯಾಗಿ ತಂದು ಡಿಸ್ಟ್ರಿಬ್ಯೂಷನ್ ಮಾಡಿ ಕರೆಕ್ಟಾಗಿ ರೈತರಿಗೆ ಕೊಟ್ಟಿದ್ರೆ ಒಳ್ಳೆಯದಾಗ್ತಿತ್ತು. ತುಂಗಭದ್ರಾ ಡ್ಯಾಮಿಂದು ಆ ಹರಿಯೋ ನೀರು ನಮ್ಮ ಹೊಳೆ ಪಕ್ಕನೇ ಇದೆ, ನದಿ, ನನ್ನ ಪಕ್ಕದಲ್ಲಿ ನದಿ, ಆ ಹೊಲ ನೀರು ಹರಿದು ಆಂಧ್ರಕ್ಕೆ ಹೋಗ್ತಿದ್ರೆ ನನ್ನ ಕಣ್ಣಲ್ಲಿ ನೀರು ಬರ್ತಾವ್ರಿ. ಏನು ನಾವು ಹಂಗೆ ಕುಂತ್ಕೊಂಡ್ಬಿಟ್ವಲ್ಲ. ಅದರಿಂದ ನಾವು ಅಖಂಡವಾಗಿ ಇದನ್ನು ಖಂಡಿಸ್ತೀವಿ. ನಮ್ಮ ರಾಜ್ಯ ಸರ್ಕಾರ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ ಅಂತ ನಾನು ಖಂಡವಾಗಿ ಹೇಳ್ತಾ ಇದ್ದೀನಿ. ಬಳ್ಳಾರಿಯ ನಿರಂತರ ಸುದ್ದಿಗಾಗಿ ಬಳ್ಳಾರಿ ಬೆಳಗಾಯಿತು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ.